ನಮಸ್ಕಾರ ಸ್ನೇಹಿತರೆ. ಸುಪ್ರೀಂ ಕೋರ್ಟಿನ ಜಡ್ಜು ಹಾಗೂ ಅವರ ತಂಡ ಅಂದರೆ ಲಾಯರ್ಗಳೆಲ್ಲ ಸೇರಿ ಇಂದು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ. ಏನು ಮನವಿ ಪತ್ರ ನೀಡಿದ್ದಾರೆಪ್ಪ ಅಂದರೆ ನೋಡಿ, ಧರ್ಮಸ್ಥಳ ಕೇಸು 3 ವಾರ ಆಗಿದೆ FIR ಆಗಿ. ಇವತ್ತರೆಗೂ ಯಾತಕ್ಕೋಸ್ಕರ ಪೊಲೀಸರು ಕರೆಕ್ಟಾಗಿ ಕ್ರಮ ಕೈಗೊಳ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಖಂಡಿತವಾಗ್ಲೂ 100 ಮೃತದೇಹಗಳು ಇವೆ. ಎಷ್ಟು ಜನನೋ ಹೊಡೆದಾಕಿದಾರೋ, ಎಷ್ಟು ಜನದ ಮೇಲೆ ಅತ್ಯಾಚಾರ ಮಾಡಿದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ನಾವೇ ತೋರಿಸ್ತಾ ಇದ್ದೀವಿ ಅಂತ ಒಬ್ಬರು ಬಂದಿದ್ದರೂ ಕೂಡ ಯಾಕೆ ಇವರು ಇನ್ನೂ ಇವತ್ತುವರೆಗೂ ಕ್ರಮ ಕೈಗೊಂಡಿಲ್ಲ? ಇದೇ ಬೇರೆ ಪ್ರಕರಣ ಆಗ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಕರಣನೇ ಮುಗಿಸ್ಬಿಟ್ಟಿರೋರು. ಈ ಪ್ರಕರಣದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತಾರೆ. ಗೃಹ ಸಚಿವರೇ ಮಾಹಿತಿ ಇಲ್ಲ ಅಂತಾರೆ. ಖಂಡಿತವಾಗ್ಲೂ ಈ ಕೇಸ್ಗಳು ಹಳ್ಳ ಹಿಡಿಯುತ್ತಾ? ಇವ್ರುಗಳು ಮಾಡ್ತಾರ ನೋಡಿದ್ರೆ ನಮಗಂತೂ ಹಂಗೆ ಅನ್ನಿಸ್ತಾ ಇದೆ. ಹಾಗಿದ್ರೆ ಈ ದೇಶದಲ್ಲಿ ನ್ಯಾಯ ಸಿಗುತ್ತಾ? ಈ ಕೇಸಲ್ಲಿ ನ್ಯಾಯ ಸಿಗುತ್ತಾ? ಕಮೆಂಟ್ ಮಾಡುವ ಮೂಲಕ ತಿಳಿಸಿ.